ಅದರಲ್ಲಿ ಅರ್ಧ ಬೆಲ್ಲ ಅರ್ಧ ಮೀನು. ಕೆಳಗಡೆ ಮಗ್ಲು ಯಾವಾಗಲೂ ಮೀನು ಇರಬೇಕು, ಮೇಲ್ಗಡೆ ಮಗ್ಲು ಬೆಲ್ಲ ಇರಬೇಕು. ಹಾಕ್ಬಿಟ್ಟು ಇದನ್ನ ಪೂರ್ತಿ ಮುಚ್ಚಿಬಿಡ್ತೀವಿ. ಮುಚ್ಚಿದಾದ್ಮೇಲೆ ಇದು 3 ತಿಂಗಳವರೆಗೂ ಹಾಗೆ ಬಿಡ್ತೀವಿ. 3 ತಿಂಗಳಾದ್ಮೇಲೆ ಒಂದು ಲಿಕ್ವಿಡಿಗೆ ಇದು ಕನ್ವರ್ಟ್ ಆಗುತ್ತೆ. ಅದೇ ಲಿಕ್ವಿಡ್ ಅನ್ನ ನಾವು ಫಿಶ್ ಅಮಿನೋ ಆಸಿಡ್ ಅಂತಾನೆ ಹೇಳ್ತೀವಿ. ಗೋನಂದ ಜಲ, ಜೀವಾಮೃತ, ಪಂಚಗವ್ಯ, ಬಿಲ್ಪತ್ರೆ ರಸಾಯನ, ಅದಾದ್ಮೇಲೆ ಕಳೆನಾಶಕ, ಕೀಟನಾಶಕ ಇವುಗಳನ್ನ ನಾವೇ ರೆಡಿ ಮಾಡಿಬಿಟ್ಟು ನಿಮಗೆ ತಲುಪಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ. ಅದರಲ್ಲಿ ಫಿಶ್ ಟಾನಿಕ್ ಅಥವಾ ಫಿಶ್ ಅಮಿನೋ ಆಸಿಡ್ ಒಂದು. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನೀವು ನೋಡ್ತಾ ಇರ್ಬೋದು ಅಧಿಕಾರ ನಂದಿ ಆರ್ಗ್ಯಾನಿಕ್ ಫಾರ್ಮಲ್ಲಿದ್ದೀನಿ. ಅದು ಎಲ್ಲಪ್ಪ ಅಂತಂದ್ರೆ ಹೂವಿನೊಳಗಿನಿಂದ ಸುಮಾರು ಒಂದು 4 ಕಿಲೋಮೀಟ್ರ್ ಬಂದರೆ ಹುಳಗುಂದಿಂದ ಬರ್ತಾ. ಹುಳಗುಂದಿಂದ ನೀವು ಅಗ್ರವಾಣ ರೋಡ್ಗೆ ಹೋಗ್ತಿದ್ರೆ ಆ ರಸ್ತೆಯಲ್ಲಿ ಒಂದೇ 1 ಕಿಲೋಮೀಟ್ರ್ ಮುಂದೆ ಅಂದ್ರೆ ಹುಳಗುಂದಿಂದ ಒಂದೇ 1 ಕಿಲೋಮೀಟ್ರ್ ಬಂದ್ರೆ ಎಡಗಡೆನೇ ಅದು ರೋಡ್ಗೆ ಐತಿ. ಇಲ್ಲಿ ಏನೇನು ಸಿಗುತ್ತಪ್ಪ ಅಂದ್ರೆ ಅಗ್ನಿಅಸ್ತ್ರ ಆಗಿರ್ಬೋದು, ನೈಸರ್ಗಿಕ ಕೀಟನಾಶಕ ಆಗಿರ್ಬೋದು, ಪಂಚಗವ್ಯ ಆಗಿರ್ಬೋದು, ಬ್ರಹ್ಮಾಸ್ತ್ರ ಆಗಿರ್ಬೋದು, ಗೋಕೃಪಾಮೃತ ಆಗಿರ್ಬೋದು, ಗೋನಂದ ಜಲ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ಜೊತೆಗೆ ಟಾನಿಕ್ ಅಂತ ನಾವು ಯಾವ ಥರ ಆಡು ಭಾಷೆಯಲ್ಲಿ ಐತಿ ಅವು ಸಿಗುತ್ತೆ. ಜೊತೆಗೆ ಇವತ್ತು ನಾನು ಒಂದು ವಿಶೇಷ ಅಂದರೆ ಏನಪ್ಪ ಅಂದ್ರೆ ಫಿಶ್ ಟಾನಿಕ್ ಯಾವ ಥರ ಬಳಕೆ ಮಾಡಬೇಕು ಮತ್ತು ಅದು ಯಾವ ಥರ ಅದನ್ನು ತಯಾರು ಮಾಡ್ತಾರೆ ಅಂಥೇಳಿ ಇಲ್ಲಿರುವ ಅಧಿಕಾರಿ ಚಿರಾಗಿ ಅವರನ್ನು ಭೇಟಿ ಮಾಡೋಣ. ಅವರು ಯಾವ ಥರ ಅದರ ಸಲಹೆ ಕೊಡ್ತಾರೆ ಕೇಳೋಣ. ಸರ್ ನಮಸ್ತೆ ವೀಕ್ಷಕರೇ, ಇವತ್ತು ಫಿಶ್ ಟಾನಿಕ್ ಅಥವಾ ಫಿಶ್ ಅಮಿನೋ ಆಸಿಡ್ ಬಗ್ಗೆ ಮಾತಾಡೋಣ. ನೀವು ಸಹಜವಾಗಿ ಗೋಕೃಪಾಮೃತ ಅಂದ ತಕ್ಷಣ ಕನ್ನೇರಿ ಮಠದ ಅಜ್ಜರ ನೆನಪಾಕ್ತಾರೆ, ಗೋಪಾಲ್ ಬೈಸುತ್ತಾರೆ ನೆನಪಾಕ್ತಾರೆ. ಜೀವಾಮೃತ ಅಂದ ತಕ್ಷಣ ಸುಭಾಷ್ ಪಾಳೇಕರನ್ನ ಹಾಕ್ತಾರೆ. ಹಾಗೆ ಫಿಶ್ ಅಮಿನೋ ಆಸಿಡ್ ಅನ್ನೋದನ್ನ ಜಪಾನ್ ಒಬ್ಬ ವ್ಯಕ್ತಿ ಹಿಂಗ್ ಚಾಹು ಅನ್ನೋ ಒಬ್ಬ ವ್ಯಕ್ತಿ ಈ ಫಿಶ್ ಅಮಿನೋ ಆಸಿಡ್ ರೈತರಿಗೆಲ್ಲ ಪರಿಚಯ ಮಾಡ್ಕೊಡ್ತಾನೆ. ಅವನು ಮೀನಿನಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅಂಶವನ್ನ, ಮೀನಿನಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್ನ ಗಿಡಗಳಿಗೆ ಕೊಡೋದ್ರಿಂದ ಗಿಡ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳಿತೈತಿ ಅನ್ನೋದನ್ನ ಒಂದು ಪ್ರೂವ್ ಮಾಡ್ತಾನೆ. ಅವನು ಏನು ಹೇಳ್ತಾನಪ್ಪ ಅಂತಂದ್ರೆ ಈ ಮೀನನ್ನ ಸರಿ ಪ್ರಮಾಣದ ಬೆಲ್ಲ, ಸಿ ಅಂಶದಲ್ಲಿ ಅರ್ಧ kg ಮೀನಿದ್ರೆ ಅರ್ಧ kg ಬೆಲ್ಲ ಹಾಕ್ಬಿಟ್ಟು ಒಂದು ಕ್ಲೋಸ್ಡ್ ಕಂಟೈನರ್ನಲ್ಲಿ ನೆನೆ ಇಡಬೇಕು. ಇದೀಗ 3 ತಿಂಗಳು ಹಳೇದು. ಇದರಲ್ಲಿ ನಾವು ಮೀನು ಹಾಕಿದ್ವಿ, ಮೀನಿನ ಮೇಲ್ಗಡೆ ಬೆಲ್ಲ ಹಾಕಿದ್ವಿ. ಬೆಲ್ಲ ಹಾಕ್ಬಿಟ್ಟು ಇದನ್ನ ಹಾಗೆ ನೆಳ್ಳಲ್ಲಿ ಇಟ್ಟಿರ್ತಿದ್ವಿ. ನೆಳ್ಳಲ್ಲಿಟ್ಟ ಮೇಲೆ ಇದು 3 ತಿಂಗಳಾದ್ಮೇಲೆ ಫಿಶ್ ಅಮಿನೋ ಆಸಿಡ್ ಆಗಿ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಗುಳ್ಳೆ ಆಗಿದೆ, ಎಷ್ಟು ದಪ್ಪ ಇರುತ್ತೆ ಇದು ಅಂತ ಹೇಳ್ಬಿಟ್ಟು. ಸ್ವಲ್ಪ ಸ್ಮೆಲ್ ಇರುತ್ತೆ ಇದು ಫಿಶ್ ಅಮಿನೋ ಆಸಿಡ್. ನಾವು ಇಲ್ಲಿ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ನಮ್ದೇನು ಫಾರ್ಮ್ ಮಾಡಿದೀವೋ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡಿಕೊಂಡು ನಮ್ಮ ಹೊಲಕ್ಕೆ ನಮ್ದು 8 ಎಕರೆ ಹೊಲ ಇದೆ. ಪಪ್ಪಾಯ ಬೆಳಿತೀವಿ, ಬಾಳೆ ಬೆಳಿತೀವಿ, ಅಡಿಕೆ ಹಾಕಿದ್ದೀವಿ. ಇಲ್ಲಿ ನಾವು ಎಲ್ಲ ಇದನ್ನ ಬೆಳ್ಕೊಂಡ್ಬಿಟ್ಟು ಹೆಚ್ಚಾಗಿದ್ದನ್ನು ನಾವು ನಮ್ಮ ರೈತರಿಗೆ ಕಳಿಸ್ಕೊಡೋಣ. ಎಲ್ಲರ ಕೈಲೂ ಮಾಡ್ಕೊಳಕ್ಕಾಗಲ್ಲ. ಕೆಲವರು ಅದನ್ನ ಮಾಡ್ಲಿಕ್ಕೆ ಹೇಸಿಗೆ ಮಾಡ್ಕೊಳ್ತಾರೆ, ಕೆಲವೊಬ್ಬರಿಗೆ ಟೈಮ್ ಇರೋದಿಲ್ಲ. ಎಲ್ಲೋ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಹೊಲ ಮೇಂಟೈನ್ ಮಾಡಬೇಕಾಗಿರುತ್ತೆ. ನಿಮಗೆಲ್ಲ ಒನ್ ಸ್ಟಾಪ್ ಸೊಲ್ಯೂಷನಲ್ಲಿ ಅಧಿಕಾರ ನಂದಿ ಆರ್ಗ್ಯಾನಿಕ್ಸಲ್ಲಿ ಗೋನಂದ ಜಲ, ಜೀವಾಮೃತ, ಪಂಚಗವ್ಯ, ಬಿಲ್ಪತ್ರೆ ರಸಾಯನ, ಅದಾದಮೇಲೆ ಕಳೆನಾಶಕ, ಕೀಟನಾಶಕ ಇವುಗಳನ್ನು ನಾವೇ ರೆಡಿ ಮಾಡಿಬಿಟ್ಟು ನಿಮಗೆ ತಲುಪಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ ಫಿಶ್ ಟಾನಿಕ್ ಅಥವಾ ಫಿಶ್ ಅಮಿನೋ ಆಸಿಡ್ ಒಂದು. ಈ ಫಿಶ್ ಅಮಿನೋ ಆಸಿಡ್ ಏನಾದ್ರು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಇರ್ತಕ್ಕಂಥ ಏನು ಡ್ರಮ್ ಇದಾವಲ್ಲ ಸರ್, ಇದರಲ್ಲಿ ಅರ್ಧ ಬೆಲ್ಲ ಅರ್ಧ ಮೀನು. ಕೆಳಗಡೆ ಮಗ್ಲು ಯಾವಾಗಲೂ ಮೀನು ಇರಬೇಕು, ಮೇಲ್ಗಡೆ ಮಗ್ಲು ಬೆಲ್ಲ ಇರಬೇಕು. ಹಾಕ್ಬಿಟ್ಟು ಇದನ್ನ ಪೂರ್ತಿ ಮುಚ್ಚಿಬಿಡ್ತೀವಿ. ಮುಚ್ಚಿದಾದ್ಮೇಲೆ ಇದು 3 ತಿಂಗಳವರೆಗೂ ಹಾಗೆ ಬಿಡ್ತೀವಿ. 3 ತಿಂಗಳಾದ್ಮೇಲೆ ಒಂದು ಲಿಕ್ವಿಡಿಗೆ ಇದು ಕನ್ವರ್ಟ್ ಆಗುತ್ತೆ. ಅದೇ ಲಿಕ್ವಿಡ್ ಅನ್ನ ನಾವು ಫಿಶ್ ಅಮಿನೋ ಆಸಿಡ್ ಅಂತಾನೆ ಹೇಳ್ತೀವಿ ಅಥವಾ ಫಿಶ್ ಟಾನಿಕ್ ಅಂತಂದು ಹೇಳ್ತೀವಿ. ಇದನ್ನ ನಾವು ನೈಟ್ರೋಜನ್ ಅಂಶ, ಗಿಡ ಹಚ್ಚ ಹಸಿರಾಗ್ಲಿಕ್ಕೆ ಹಾಗೂ ಇಳುವರಿ ಹೆಚ್ಚು ಮಾಡಲಿಕ್ಕೆ ಫಿಶ್ ಅಮಿನೋ ಆಸಿಡ್ ಅನ್ನ ಬಳಸ್ಬೋದು. ಇದರಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಿಗೆ ಇರೋದ್ರಿಂದ ಇದು ಗಿಡನ ಡಾರ್ಕ್ ಕಲರಿಗೆ ಹಚ್ಚ ಹಸಿರಾಗಿಡ್ಲಿಕ್ಕೆ ಬಳಕೆ ಮಾಡ್ಕೋಬಹುದು. ಅಥವಾ ಹಣ್ಣಿನ ಗಾತ್ರ, ಹಣ್ಣಿನ ಸೈಜು, ಅಥವಾ ಹೂ ಕಚ್ಕೊಳ್ಳಿಕ್ಕೆ ಅಂದ್ರೆ ಹೂ ಹಿಡಿದಿಟ್ಕೊಳ್ಳಿಕ್ಕೆ ನ್ಯೂಟ್ರಿಷನ್ ಆಗಿ ಕೂಡ ಇದನ್ನ ಬಳಕೆ ಮಾಡ್ಕೋಬಹುದು. ಇದು ನಮ್ಮ ಸಾವಯವ ಕೃಷಿಯಲ್ಲಿ ಫಿಶ್ ಅಮಿನೋ ಆಸಿಡ್ ಅನ್ನೋದು ಒಂದು ವರದಾನನೇ ಅಂತ ಹೇಳ್ಬೋದು. ಇದನ್ನ ಬಳಕೆ ಮಾಡೋದ್ರಿಂದ ಏನೇನೆಲ್ಲ ಬದಲಾವಣೆ ಕಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ಸರ್ ಇದ್ರ ಬಳಕೆ ಫಿಶ್ ಅಮಿನೋ ಆಸಿಡ್ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಇಂದ ಇದೇನು ಫಿಶ್ ಅಮಿನೋ ಆಸಿಡ್ ನಾನು ಬಳಸಿದ ಮೇಲೆ ಇಲ್ಲಿ ಇರ್ತಕ್ಕಂಥ ಬಾಳೆ ನೋಡ್ತಾ ಇರ್ಬೋದು, 3 ಕಟ್ಟಿಂಗ್ ಕೊಟ್ಟಿದ್ದೀನಿ. ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿದೆ. ನೀವು ಗಿಡದ ಬಡ್ಡಿ ನೋಡ್ಬೋದು ಸರ್, ಎಷ್ಟು ದಪ್ಪ ಇದೆ, ತೊಲೆ ಕಂಬ ಇದ್ದಂಗಿದೆ ಸರ್. ಈ ರೀತಿ ನೀವೇನಾದರೂ ಆರ್ಗ್ಯಾನಿಕಲಿ ಬಂದು ಯಾವುದೇ ರೀತಿಯಾದಂಥ ರಾಸಾಯನಿಕ ಪದ್ಧತಿಯಲ್ಲಿ ಇರ್ತಕ್ಕಂಥ ಯೂರಿಯಾ, DAP ಈ ರೀತಿ ಬಳಸ್ಲಿಲ್ದಂಗೆ ನಾವೇನಾದರೂ ಬೆಳಿಬೇಕು ಸಾಧ್ಯತೆ ಇದೆ ಅಂದರೆ ಫಿಶ್ ಅಮಿನೋ ಆಸಿಡನ್ನು ಸಹ ನೀವು ಬಳಸ್ಬಿಟ್ಟು ನಿಮ್ಮ ಹೊಲಕ್ಕೆ ನೈಟ್ರೋಜನ್ ಕೊರತೆಯನ್ನು ಪೂರೈಸ್ಕೋಬೋದು. ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ. ಬಳಕೆ ಮಾಡಿರಿ, ನೀವೇ ಮಾಡ್ಕೊಳ್ಳಿ. ಮಾಡೋಕ್ಕಾಗಲಿ ಅಂದರೆ ನಮ್ಮ ಕಡೆಯಿಂದ ತರಿಸ್ಕೊಂಡು ನೀವು ಬಳಸಿ ನೋಡ್ರಿ, ಇದರ ರಿಸಲ್ಟ್ ನೀವು ಕಾಣ್ತೀರಾ. ಸರ್ ಈಗ ಭಾಳಷ್ಟು ಜನ ಕೇಳ್ತಾರೆ ಯಾವ ಥರ ಬರ್ಬೇಕು ನಿಮ್ಮ ಹತ್ರ? ನಮ್ಮಲ್ಲಿ ಏನಿಲ್ಲ ಸರ್, ನಾನು ಹೂವಿನಡಗಲಿಯಿಂದ ಹಗರಿಬೊಮ್ಮಳಿಗೆ ಹೋಗ್ತಕ್ಕಂಥ ಹೆದ್ದಾರಿಯಲ್ಲಿ ಹೋಟೆಲ್ ಜವಾರಿ ಅಂತ ಇದೆ, ಅದರ ಹಿಂದ್ಗಡೆ ನಮ್ಮದು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಎಂದು ಫಾರ್ಮ್ ಹೌಸ್ ಇದೆ. ಇಲ್ಲಿ ವಿಸಿಟ್ ಮಾಡ್ಬೋದು.
ಇಲ್ಲ ನೇರವಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ತರಿಸ್ಬೇಕಪ್ಪ ಅಂತಂದರೆ ಪ್ರೊಫೆಷ್ನಲ್ ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ. ಕೊರಿಯರ್ ಚಾರ್ಜಸ್ ಫ್ರೀ ಇರುತ್ತೆ ರೈತರಿಗೋಸ್ಕರ. ನೀವು ಇದಕ್ಕೆ ಈಗ 500 ರೂಪಾಯಿಗೆ 1 ಲೀಟ್ರ್ ಮಾಡಿದ್ದೀವಿ. ಇದರ ಮೊತ್ತ ಮಾತ್ರ ನಮಗೆ ಪೇಮೆಂಟ್ ಮಾಡಿದರೆ ಸಾಕು. ಡಿಸ್ಪ್ಲೇಯಲ್ಲಿ ಬರ್ತಕ್ಕಂಥ ನಂಬರ್ಗೆ ಮಾತ್ರ ನೀವು ಕಾಲ್ ಮಾಡಿಬಿಟ್ಟು ನಮಗೆ ಕರೆ ಮಾಡಿಕೊಡಿ. ಕಮೆಂಟ್ನಲ್ಲಿ ನಾವು ರಿಪ್ಲೈ ಮಾಡೋದಿಲ್ಲ. ನೇರವಾಗಿ ನಮಗೆ ಕಾಲ್ ಮಾಡಿಬಿಟ್ಟು ಇದನ್ನ ತರಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆನ ನೀವು ಮಾಡ್ಕೊಳ್ಳಿ ಸರ್. ಹಂಗಂದ್ರೆ ರೈತರಿಗೆ ಕಳಿಸ್ತೀರ? ಕಳಿಸ್ಕೊಡ್ತೀವಿ ಸರ್, ಕಳಿಸ್ಕೊಡ್ತೀವಿ.